ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನ್ ಬಂದಿರೋದು ರಾಧಿಕಾ ಡಿಸೈನರ್ ಬುಟಿಕ್ ಕೋರ್ಮಂಗ್ಲಾದಲ್ಲಿದೆ, ಬ್ಯಾಂಗ್ಳೂರ್ಗೆ. ಆಲ್ರೆಡಿ ಒಂದ್ ವಿಡಿಯೋ ನಾನು ಹಾಕಿದ್ದೆ. ಇಲ್ಲಿ ನಾನ್ ಬಂದಿರೋದು ನನ್ನ ಡ್ರೆಸ್ ನ ಸ್ಟಿಚ್ ಮಾಡೋಕೆ ಬರ್ತ್ಡೇದು. ಸೊ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ನೋಡಿ ತುಂಬಾ ಡಿಸೈನ್ಸ್ ಎಲ್ಲ ಇಷ್ಟ ಆಯ್ತು. ಸೊ ಒಂದ್ಸರಿ ಬರ್ತ್ಡೇಗೆ ಈ ಸರಿ ಬುಟಿಕ್ ಅಲ್ಲೇ ಹೊಲ್ಸೋಣ ಅಂತ ಅನ್ಬಿಟ್ಟು ರಾಧಿಕನ್ ಕಾಂಟ್ಯಾಕ್ಟ್ ಮಾಡಿ ಬಂದಿದ್ದೆ. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಬ್ಲೌಸಸ್ ಮತ್ತೆ ಡ್ರೆಸ್ಸಸ್ ಎಲ್ಲ ಇಟ್ಟಿದ್ರು. ಅದಕ್ಕೇನೆ ನಾನು ನನ್ನ ಯೂಟ್ಯೂಬ್ಗೆ ಒಂದು ವಿಡಿಯೋ ಮಾಡ್ಕೊಡಿ ಅಂತ ಕೇಳಿದಕ್ಕೆ ತುಂಬಾ ಖುಷಿಯಾಗಿ ಒಪ್ಕೊಂಡು ವಿಡಿಯೋ ಮಾಡ್ಕೊಡ್ತಾ ಇದ್ದಾರೆ. ಅವರು ಪಾಪ ಬಿಸಿ ಇದ್ರು, ಬಟ್ ಸ್ಟಿಲ್ ಮಾಡ್ಕೊಡ್ತಾ ಇದ್ರ. ಥ್ಯಾಂಕ್ ಯು ಸೋ ಮಚ್ ರಾಧಿಕಾ. ಸೊ ತಡ ಮಾಡ್ದೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಬ್ಲೌಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೆ ಸೊ ಏನೇನ್ ಟೈಪ್ಸ್ ಆಫ್ ಡಿಸೈನ್ಸ್ ಬರುತ್ತೆ ಮತ್ತೆ ನೀವೇನ್ ಪ್ರೈಸ್ ರೇಂಜ್ ಅಲ್ಲಿ ಹೊಲ್ಕೊಡ್ತೀರಾ. ಇನ್ನೊಂದು ಮೇನ್ ಆಗಿ ನಾನು ಹೇಳ್ಬೇಕಾಗಿರೋದು ಅವ್ರಿಗೆಲ್ಲ, ಜನರಲ್ ಆಗಿ ಆಚೆ ಕಡೆ ಹೊಲ್ಸೋದಕ್ಕೂ ಬೊಟೀಕಲ್ ಹೊಲ್ಸೋದಕ್ಕೂ ಪ್ರೈಸ್ ಡಿಫ್ರೆನ್ಸ್ ಇದ್ದೇ ಇರತ್ತೆ. ಅದೇ ತರ ಕ್ವಾಲಿಟಿನೂ ಡಿಫ್ರೆನ್ಸ್ ಇದ್ದೇ ಇರತ್ತೆ. ಇಲ್ದೇನೆ ಸುಮ್ನೆ ಏನೋ ನಾವು ಬೊಟೀಕ್ ಮಾಡಿದೀವಿ ಅಂತ ಯಾರು ಪ್ರೈಸಸ್ ಜಾಸ್ತಿ ತಗೊಳಲ್ಲ. ಅದನ್ನ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀರಾ? ನಾನು ಇವನ್ ಆ ನಾಲೆಜ್ ನ ತಿಳ್ಕೊಬೇಕು, ಇವನ್ ವೀಕ್ಷಕರಿಗೂ ಸಹ ಆ ನಾಲೆಜ್ ಕೊಡ್ಬೇಕು ಅಂತ. ಸೊ ಬೊಟೀಕ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿರೋ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಅಂಡ್ ಟೈಲರ್ಸ್ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಆಗಿರೋ ಟೈಲರ್ಸ್ ಬರ್ತಾರೆ. ಸೊ ನಿಮ್ಗೆ ಬೇಸಿಕ್ ಆಗಿ ನಾರ್ಮಲ್ ಟೈಲರ್ ಶಾಪ್ಗೂ ಇದಕ್ಕೂ ಡಿಫ್ರೆನ್ಸ್ ಏನಂತಂದ್ರೆ, ಈ ಕಟ್ಟಿಂಗ್ಸ್ ಗಳು ಏನಿರುತ್ತೆ ಇದರದ್ದು ಮ್ಯಾಟರ್ ಆಗತ್ತೆ. ಸೊ ಬಾಡಿಲಿ ಹಾಕಿದಾಗ ನಮ್ಗೆ ಇಲ್ಲೆಲ್ಲ ರಿಂಕಲ್ ಫ್ರೀ ಆಗಿ ಹೌದು, ಅಲ್ಲಿ ಮಾಮೂಲಿ ಹೊಲ್ಸೋದ್ರಲ್ಲಿ ರಿಂಕಲ್ಸ್ ಬಂದೇ ಬರುತ್ತೆ. ಅಂಡ್ ಈ ಪಾರ್ಟ್ ಅಲ್ಲಿ ರಿಂಕಲ್ಸ್ ಬರುತ್ತೆ. ಸೊ ಈ ಪಾರ್ಟಲ್ಸ್ ಎಲ್ಲ ರಿಂಕಲ್ ಬರೋಣ ಅಂದ್ರೆ ಎವ್ರಿ ಬಾಡಿ ಟೈಪ್ಸ್ ಆರ್ ಡಿಫ್ರೆಂಟ್. ಯಾಕಂದ್ರೆ ನಿಮ್ ಬಾಡಿ ಟೈಪ್ ಇದೆ, ನನ್ ಬಾಡಿ ಟೈಪ್ ಇಲ್ಲ. ಬಟ್ ನೋಡಕ್ಕೆ ಈ ಎರಡು ಶೋಲ್ಡರ್ಸ್ ಒಂದೇ ತರ ಇದೆ. ಸೊ ಶೋಲ್ಡರ್ ಇಬ್ರದ್ದು ಒಂದೇ ತರನೇ ಇದೆ, ಬಟ್ ಈ ಪಾರ್ಟ್ ಇಂದ ಚೇಂಜಸ್ ಬರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಎವ್ರಿ ಬಾಡಿಗೂ ಡಿಫರ್ ಇರುತ್ತೆ. ಮಾಮೂಲಿ ಟೈಲರ್ಸ್ ಗಳು ಹೆಂಗ್ ಮಾಡ್ತಾರೆ ಅಂದ್ರೆ ಅವ್ರದ್ದು ನಾರ್ಮಲ್ ವೇ ಆಫ್ ಕಟಿಂಗ್ ಇರುತ್ತೆ. ನಮ್ದು ಹಂಗಲ್ಲ ಅಲ್ಲ. ಆಮೂಲ್ ಶೇಪ್ ಕಟಿಂಗ್ ಮಾಡೋದೇ ಡಿಫ್ರೆನ್ಸ್ ಆಗಿರುತ್ತೆ. ಒನ್ ಅಪ್ ಅಂಡ್ ಡೌನ್ ಮಾಡ್ತೀವಿ ನಾವು. ಅಂಡ್ ಎಕ್ಸ್ಪೀರಿಯನ್ಸ್ ಆಗಿರೋ ಟೈಲರ್ಸ್ ನ ತಗೊಳ್ತೀವಿ. ಸೊ ಲೈಕ್ 3,000 ರೂಪಾಯಿಗೂ ಟೈಲರ್ಸ್ ಸಿಗ್ತಾರೆ. ಸೊ ನಮ್ಗೆ 3,000 ರೂಪಾಯಿ ಟೈಲರ್ಸ್ ಈಗ ಹೇಗ್ ಫಿನಿಶಿಂಗ್ ಮಾಡ್ತಾರೆ ಆ ತರ ಫಿನಿಶಿಂಗ್ ನಮಗ್ ಬೇಡ. ಸೊ ಮೋಸ್ಟ್ ಆಫ್ ದ ಪೀಪಲ್ ಏನಂದ್ರೆ ಹೊಲ್ಸೋರ್ಗೆ ಅಂದ್ರೆ ಲೈಕ್ ಅವ್ರಿಗೆ ಕಮ್ಮಿ ಬಜೆಟ್ ಬೇಕಾಗಿರೋರಿಗೆ ಕಮ್ಮಿಯಿಂದ ತಗೊಳ್ತಾರೆ. ಸೊ ಪ್ರೀಮಿಯಂ ಕ್ವಾಲಿಟೀಸ್ ಬೇಕು. ಹೀಗ್ ನೋಡಿ, ಈ ಬ್ಲೌಸ್ ನೇ ನೋಡಿ, ಒಂದೊಂದ್ ಬ್ಲೌಸ್ ಅಲ್ಲೂ ನಿಮ್ಗೆ ಫಿನಿಶಿಂಗ್ಸ್ ನ ನೋಡ್ತಾ ಇದ್ರೆ. ಸೊ ಯಾಕಂದ್ರೆ ನನಗೆ ಗೊತ್ತಿರೋದು ಮಾಮೂಲಿಯಾಗಿ ಹೊಲ್ಸಿನೇ, ನನಗೆ ನೋಡಿದ್ರೆ ಈ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಇಲ್ಲಿ ಏನು ಈ ಕಟ್ಟಿಂಗ್ ಇದೆ ಅಲ್ವಾ, ಇಲ್ಲಿ ಸ್ಟಿಚಿಂಗ್ ಗೊತ್ತಾಗಲ್ಲ. ಮಾಮೂಲಿ ಇದಾದ್ರೆ ಜಸ್ಟ್ ಹಿಂಗ್ ಮಾಡಿಸ್ಬಿಟ್ಟು ಸ್ಟಿಚ್ ಮಾಡಿರ್ತಾರೆ. ಆಮೇಲೆ ಇಲ್ಲೆಲ್ಲ ಹೆಮ್ಮಿಂಗ್ ಇರುತ್ತೆ. ಸೊ ನಿಮ್ಗೆ ಇದು ಎಂಟೈರ್ ಬ್ಲೌಸ್ ನ ನಾನು ತೋರಿಸ್ಬಿಡ್ತೀನಿ. ಸೊ ನಿಮ್ ಲೈಕ್ ನೀವು ಮಾಮೂಲಿ ಬ್ಲೌಸ್ ಅಲ್ಲಿ ನೋಡಿದಾಗ ಇಲ್ಲೆಲ್ಲ ಹೆಮ್ ಲೈನ್ ಅಂತ ಬರುತ್ತೆ, ಇಲ್ಲೆಲ್ಲ ಹೆಮ್ಮಿಂಗ್ ಲೈನ್ ಅಂತ ಬರುತ್ತೆ. ಹೌದು. ಸೊ ಇಲ್ಲಿ ಎಲ್ಲೂ ನಿಮ್ಗೆ ಹೆಮ್ ಲೈನ್ ಇಲ್ಲ. ಆಮೇಲೆ 2 ಲೇಯರ್ಸ್ ಆಫ್ ಲೈನಿಂಗ್ಸ್ ಯೂಸ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಬ್ಲೌಸ್ ಡ್ಯೂರಬಲ್ ಚೆನ್ನಾಗಿರುತ್ತೆ. ಲೈಕ್ ಸ್ವೆಟ್ ಆಗಿ ಕೆಲವೊಂದ್ ಬ್ಲೌಸಸ್ ಮಟೀರಿಯಲ್ ಗಳು ಏನಾಗುತ್ತೆ ಫುಲ್ ಹಾಕಿದ್ರೆ ಹೋಯ್ತು. ಅಂಡ್ ಇನ್ನೊಂದೇನಂತಂದ್ರೆ ಕ್ವಾಲಿಟಿ, ಈ ಮೇನ್ ಮಟೀರಿಯಲ್ ಗೆ 2 ಲೇಯರ್ ಆಫ್ ಮಟೀರಿಯಲ್ ಹಾಕಿದಾಗ ಸಪೋರ್ಟ್ ಚೆನ್ನಾಗಿ ಸಿಕ್ಕತ್ತೆ. ಅಂಡ್ ನಾವು ನೆಕ್ ಗೆಲ್ಲ ಬಂದ್ಬಿಟ್ಟು ಫ್ಯೂಸ್ಡ್ ಮಾಡ್ತೀವಿ. ಫ್ಯೂಸಿಂಗ್ ಅಂತ ಮಾಡ್ತೀವಿ. ಇದ್ರಲ್ಲಿ ನಿಮಗ್ ಗೊತ್ತಾಗ್ತಾ ಇಲ್ಲ, ಅದೊಂದ್ ಮಟೀರಿಯಲ್. ಸೊ ಅದನ್ನ ನೆಕ್ ಅಲ್ಲೆಲ್ಲ ಫ್ಯೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬಾಡಿಲ್ ಹಾಕಿದಾಗ ಲೈಕ್ ಬಾಡಿ ಹಗ್ಗಿಂಗ್ ಆಗೇ ಇರುತ್ತೆ. ಲೈಕ್ ಎಕ್ಸಾಕ್ಟ್ಲಿ ನಿಮ್ ಬಾಡಿ ಮೆಜರ್ಮೆಂಟ್ ತಗೊಂಡ್ ಮಾಡ್ಲಿಲ್ಲ ಅಂದ್ರೂ ನಾವ್ ಎಷ್ಟೋ US ಕ್ಲೈಂಟ್ಸ್ ಗೆಲ್ಲ ಮಾಡ್ತೀವಿ, ಅವ್ರದ್ದು ಇನ್ನರ್ ಸೈಜ್ ತಗೊಂಡೇ ಮಾಡ್ತೀವಿ ನಾವು. ಸೊ 36 ಅಂತ ಹೇಳ್ತಾರೆ. ಸೊ ನಾವು 36 ಅಂಡ್ ಅವ್ರ ಹೈಟ್ ತಗೊಳ್ತೀವಿ. ಸೊ ಅವ್ರ ಹೈಟ್ ಗೆ ಈಗ ಈ ಕಸ್ಟಮರ್ ಹೈಟ್ ಬಂದ್ಬಿಟ್ಟು ಶಿ ಇಸ್ ಅರೌಂಡ್ 5'8", ಬಟ್ ಹರ್ ಸೈಜ್ ಇಸ್ 32. ಸೊ 32 ಸೈಜ್ ಅವ್ರೆ ಶಾರ್ಟ್ ಇರೋರ್ಗೆ ಬ್ಲೌಸ್ ಲೆಂತ್ ಎಷ್ಟು ಬರುತ್ತೆ, ಹೈಟ್ ಇದ್ದವ್ರಿಗೆ ಎಷ್ಟು ಬ್ಲೌಸ್ ಲೆಂತ್ ಬರುತ್ತೆ. ಹೈಟ್ ಮತ್ತೆ ಇನ್ನರ್ ಸೈಜ್ ಇದ್ರೇನೆ ನಾವು ಬ್ಲೌಸ್ ಕಂಪ್ಲೀಟ್ ಆಗಿ ರೆಡಿ ಮಾಡಿ ಕೊಡ್ತೀವಿ. ಸೊ ಅದಕ್ಕೆ ಅದ್ರಲ್ಲಿ ಡಿಫ್ರೆನ್ಸ್ ಎಲ್ಲ ಗೊತ್ತಿರುತ್ತೆ. ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ನಾಲೆಜ್ ಇರೋದ್ರಿಂದ, ಲೈಕ್ ನಾವ್ ಅದ್ರ ಬಗ್ಗೆ ಓದಿರೋದ್ರಿಂದ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನನ್ಗಾಗ್ಲಿ ನನ್ ಮಾಸ್ಟರ್ಗಾಗ್ಲಿ ಅದೇ ತರ ನಾವು ಟ್ರೈನ್ ಮಾಡಿ ಇಟ್ಟಿರ್ತೀವಿ. ಸೊ ಬೊಟೀಕ್ಗೂ ನಾರ್ಮಲ್ ಟೈಲರ್ ಶಾಪ್ಗೂ ಇಷ್ಟೆಲ್ಲ ಡಿಫ್ರೆನ್ಸ್ ಇದೆ, ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇವನ್ ಮಷಿನರಿನೋ ಮೇ ಬಿ ಅವ್ರು ಯೂಸ್ ಮಾಡೋದು ಇದು. ಹೌದೌದು. ನಮ್ ಮೆಷಿನ್ ಸ್ಟಿಚ್ಗುನುವೆ ನೀವು ಮೆಷಿನ್ ಸ್ಟಿಚ್ ಗಳು ನೋಡ್ಬೋದು. ಈ ಮೆಷಿನ್ ಸ್ಟಿಚ್ಗೂ ಅಂಡ್ ರೆಗ್ಯುಲರ್ ಮೆಷಿನ್ ಸ್ಟಿಚ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಂಡ್ ಫಿನಿಶಿಂಗ್ ಆಲ್ಸೋ, ಫಿನಿಶಿಂಗ್ ಪಾರ್ಟ್ ಇಂದ ಹಿಡಿದು ಪ್ರತಿ ಒಂದು ನಮಗ್ ಮ್ಯಾಟರ್ ಆಗುತ್ತೆ.
ಸೊ ಹೆಮ್ ಲೈನ್ ಇಂದ ಹಿಡಿದು ಎಲ್ಲ. ಸೊ ಇದು ಬೇಸಿಕ್ ಆಗಿ ನಾವು ಮಾಡೋ ಬ್ಲೌಸಸ್. ಇದೆಲ್ಲ ಹ್ಯಾಂಡ್ ವರ್ಕ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ 3000 ಇಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನಿಮಗೆ ಮಷಿನ್ ವರ್ಕ್. ಸೊ ಮಷಿನ್ ವರ್ಕ್ ಹ್ಯಾಂಡ್ ವರ್ಕ್ 3000 ಇಂದ ಸ್ಟಾರ್ಟ್ ಆಗುತ್ತೆ. ಮಷಿನ್ ವರ್ಕ್ ಎಲ್ಲ ನಿಮ್ಗೆ 2000 ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಮಷಿನ್ ವರ್ಕ್ ಅಲ್ಲೇ ನೋಡ್ಬೋದು. ಇದಕ್ಕೂ ಲೈಕ್ ಇದು ನಾವು ಮಷಿನ್ ವರ್ಕ್ ಅಂತ ಹೇಳ್ತೀವಿ, ಆದ್ರೆ ಕಂಪ್ಯೂಟರ್ ಅಲ್ಲಿ ನಾವು ಸೆಟ್ ಮಾಡಿರ್ತೀವಿ ವರ್ಕ್. ಸೊ ಕಂಪ್ಯೂಟರ್ ಅಲ್ಲಿ ವರ್ಕ್ ಸೆಟ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ಲೈಕ್ ಈ ತರ ಅಪ್ ಅಂಡ್ ಡೌನ್, ಕಲರ್ ಮಿಕ್ಸಿಂಗ್ ಅಂಡ್ ಕಲರ್ ಹೈಲೈಟಿಂಗ್ ಇದೆಲ್ಲ ನೀವು ಚೆಕ್ ಮಾಡ್ಬೋದು. ಈ ತರ ಇದು ಲೈಕ್ ಕಲರ್ ಮಿಕ್ಸಿಂಗು, ಕಲರ್ ಲೈಕ್ ಆಲ್ಟರ್ನೇಟಿವ್ ಕಲರ್ಸ್, ಈ ತರ ಎಲ್ಲ ತುಂಬಾ ನೀವು ಮಷಿನ್ ವರ್ಕ್ ಅಲ್ಲಿ ಮಾಡಕ್ಕಾಗಲ್ಲ. ಆದ್ರೆ ಇದು ಕಂಪ್ಯೂಟರೈಸ್ಡ್ ವರ್ಕ್ ಆಗಿರೋದ್ರಿಂದ ಇದರ ಫಿನಿಶಿಂಗ್ ಅದ್ರ ಫಿನಿಶಿಂಗ್ ಕಂಪ್ಲೀಟ್ ಡಿಫರ್ ಇರುತ್ತೆ. ನೀವು ಚೆಕ್ ಮಾಡ್ಬೋದು. ಆ ಬ್ಲೌಸ್ ನನ್ನ ಹತ್ರ ಇಲ್ಲ, ಅಂದ್ರೆ ಅದೇ ಈ ತರ ಎಲ್ಲ ಕಲರ್ ಕಾಂಬಿನೇಷನ್ಸ್ ಎಲ್ಲ ಮಾಡಕ್ಕೆ ಆಗಲ್ಲ. ಇವನ್ ಇದನ್ನು ಆಗಲ್ಲ ಅನ್ಸುತ್ತೆ. ಈ ತರ ಎಲ್ಲ ಶೇಡೆಡ್ ವರ್ಕ್ ಅದೆಲ್ಲ ಮಾಡಕ್ಕಾಗಲ್ಲ. ಸೊ ನಿಮ್ಗೆ ಏನ್ ಹೇಳ್ತಾರೆ, ಬೊಟಿಕ್ ಅಂತ ಹೇಳುವಾಗ್ಲೇ ಇಟ್ ಇಸ್ ಪ್ರೀಮಿಯಂ ಕ್ವಾಲಿಟಿ ಅನ್ನೋ ತರ. ಸೊ ಅದೇ ತರ ಇದ್ರಲ್ಲೂ ಅಷ್ಟೇನೆ ಮಷಿನ್ ವರ್ಕ್, ಆದ್ರೆ ಇದು ಅಪ್ಗ್ರೇಡೆಡ್ ಮಷಿನ್ ವರ್ಕ್. ಮಷಿನ್ ಅಲ್ಲೇನೆ ಕಂಪ್ಯೂಟರೈಸ್ಡ್ ಮಷಿನ್ ವರ್ಕ್. ಸೊ ಇದಕ್ಕೂ ನಾರ್ಮಲ್ ಮಷಿನ್ ವರ್ಕ್ ಡಿಫ್ರೆನ್ಸ್ ಇರುತ್ತೆ. ಸೊ ಈಗ ಕೇಳ್ತಾರೆ ನಂಗೆ ಹತ್ರ ಬಂದ್ಬಿಟ್ಟು 1000 ರೂಪೀಸ್ಗೆ ಅವ್ರು ಮಾಡ್ಕೊಡ್ತಾರೆ, ನಿಮ್ದು ಯಾಕೆ ಸ್ವಲ್ಪ ಕ್ವಾಲಿಟಿ? ಎಕ್ಸ್ಪ್ಲೈನ್ ಮಾಡ್ಬೇಕು, ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ಇಷ್ಟೆಲ್ಲ ಡೀಟೇಲ್ಸ್ ಕೊಡ್ಬೇಕು. ಅಂಡ್ ಈ ಫಿನಿಶಿಂಗ್ ನಿಮ್ಗೆ ಮಷಿನ್ ಎಂಬ್ರಾಯ್ಡ್ರಿ ಈ ತರ ಸಿಕ್ಕಕ್ ಸಾಧ್ಯನೇ ಇಲ್ಲ. ಇದು ಯಾರು ಕೇಳಿದ್ರು ಇದು ಹ್ಯಾಂಡ್ ವರ್ಕ್ ಅಂತ ಹೇಳಿದ್ರು ಯಾರು ನಂಬ್ತಾರೆ, ಯಾಕಂದ್ರೆ ಹ್ಯಾಂಡ್ ವರ್ಕ್ ಅಲ್ಲೂ ನಾವು ಥ್ರೆಡ್ ವರ್ಕ್ಸ್ ಮಾಡ್ತೀವಲ್ವಾ, ಅದೇ ತರ ಫಿನಿಶಿಂಗ್ ಇದೆ ಇದ್ರ. ಸೊ ಹ್ಯಾಂಡ್ ವರ್ಕ್ಗೂ ಮಷಿನ್ ವರ್ಕ್ಗೂ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೆ ಅಂಡ್ ಇನ್ನೊಂದೇನಂದ್ರೆ ಕೆಲವೊಬ್ರಿಗೆ ಈ ತರ ಎಲ್ಲ ವರ್ಕ್ ಹ್ಯಾಂಡ್ ವರ್ಕ್. ಸೊ ಇದ್ ನೋಡಿ, ಹ್ಯಾಂಡ್ ವರ್ಕ್ ಅಂದ್ರೆ ಮಷಿನ್ ವರ್ಕ್ಗೂ ಡಿಫ್ರೆನ್ಸ್ ಕೆಲವೊಬ್ರಿಗೆ ಇವತ್ತಿಗೂ ಗೊತ್ತಿಲ್ಲ. ಏನಂತಂದ್ರೆ ಈ ತರ ಬೀಟ್ಸ್ ಆಗ್ಲಿ, ಇದು ಜರ್ದೋಸಿ, ಕಡ್ದಾನ ಇದೆಲ್ಲ ಏನ್ ಯೂಸ್ ಮಾಡಿದ್ವಿ ಇದೆಲ್ಲ ಬಂದ್ಬಿಟ್ಟು ಮೆಷಿನ್ ಅಲ್ಲಿ ಹಾಕಕ್ಕಲ್ಲ. ಮೆಷಿನ್ ಅಲ್ಲಿ ಏನಂದ್ರೆ ಬರೀ ಥ್ರೆಡ್ ಮಾತ್ರ ಮಾಡಕ್ಕಾಗುತ್ತೆ. ಸೊ ಹ್ಯಾಂಡ್ ಅಲ್ಲಿ ನಿಮ್ಗೆ ಎಷ್ಟು ಎಕ್ಸ್ಕ್ಲೂಸಿವ್ ಆಗಿರೋ ಡಿಸೈನ್ಸ್ ಕೂಡ ಮಾಡ್ಬೋದು. ಸೊ ನನ್ನ ಹತ್ರ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಸ್ ಇರೋದು. ಅಂಡ್ ಇದು ರಾ ಸಿಲ್ಕ್. ಸೊ ನಾವು ಹೆವಿ ವರ್ಕ್ ಇರೋ ಬ್ಲೌಸಸ್, ಹೆವಿ ಡಿಸೈನ್ ಇರೋ ಎಂಬ್ರಾಯ್ಡ್ರಿನೆಲ್ಲ ಬಂದ್ಬಿಟ್ಟು ನಾವು ರಾ ಸಿಲ್ಕ್ ಅಲ್ಲೇ ಮಾಡೋದು. ಲೈಕ್ ಮೋಸ್ಟ್ ಆಫ್ ದ ಬ್ರೈಡ್ಸ್ ಅಂಡ್ ಹಳೆ ಒಂದು 10 ವರ್ಷ 20 ವರ್ಷದ ಸ್ಯಾರಿ ಇವಾಗೆಲ್ಲ ಬಂದ್ಬಿಟ್ಟು ಮೈಸೂರ್ ಸಿಲ್ಕ್ ಗೆ ಈ ಹಾಫ್ ವೈಟ್ ಬ್ಲೌಸ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ಲ. ಸೊ ಇದೊಂದು ಬ್ಲೌಸ್ ಇತ್ತು ಅಂತಂದ್ರೆ ಅಜ್ಜಿದು ಅಮ್ಮಂದು ಅವ್ರದೆಲ್ಲ ಸೀರೆಗಳು ಕಾಂಬಿನೇಷನ್ ಮಾಡ್ಕೊಂಡು ಉಟ್ಕೊಳ್ಬಹುದು. ಸೊ ಈ ತರದ್ ಒಂದು ಬ್ಲೌಸ್ ಆದ್ರೂ ಇದ್ರೆ ನಮ್ ಲೈಕ್ ವಾರ್ಡ್ರೋಬ್ ಅಲ್ಲಿ ದಿಸ್ ಇಸ್ ಲೈಕ್ ಕಾಂಬಿನೇಷನ್ ಟು ಎವ್ರಿ ಆಫ್ ದ ವರ್ಕ್. ಸೊ ಅಂಡ್ ಮಷಿನ್ ವರ್ಕ್ ಲೈಕ್ ಹ್ಯಾಂಡ್ ವರ್ಕ್ ಬಂದ್ರೆ ಈ ಬ್ಲೌಸಸ್ ಎಲ್ಲ ಬಂದ್ಬಿಟ್ಟು ನೀವು 10 ವರ್ಷ ಇಟ್ರು ಹೀಗೆ ಇರುತ್ತೆ. ಈ ಫಿನಿಶಿಂಗ್ಸ್ ಮೇ ಬಿ ನೀವು ಯೂಸ್ ಮಾಡೋ ಥ್ರೆಡ್ ಇಂದ ಮೆಟೀರಿಯಲ್ ಇಂದ ಕ್ವಾಲಿಟಿ ಕಂಪ್ಲೀಟ್ ಡಿಫರೆಂಟ್ ಇರುತ್ತೆ ಅಲ್ಲಿಗೂ ಇಲ್ಲಿಗೂ. ಸೊ ಜರ್ದೋಸಿ ಅಂತ ನಾವೇನ್ ಮೆಟೀರಿಯಲ್ ಹ್ಯಾಂಡ್ ವರ್ಕ್ ಅಲ್ಲಿ ಯೂಸ್ ಮಾಡ್ತೀವಿ ಅದು ಬಂದ್ಬಿಟ್ಟು ನಿಮ್ಗೆ 60 ರೂಪೀಸ್ ಇಂದಾನು ಸಿಕ್ಕತ್ತೆ, 600 ರೂಪೀಸ್ ತನಕನೂ ಸಿಗುತ್ತೆ. ಸೊ ನಾಟ್ ಲೈಕ್ ನಾವು ತುಂಬಾ ಪ್ರೀಮಿಯಂ ಆಗಿ ಮಾಡಕ್ ಹೋದ್ರು ಕಸ್ಟಮರ್ ಡಿನೈನ್ ಮಾಡ್ತಾರೆ, ತುಂಬಾ ಮೀಡಿಯಂ ಆಗಿ ಮಾಡಕ್ ಹೋದ್ರು ನಾವ್ ಅದಕ್ಕೆ ಏನ್ ಮಾಡ್ತೀವಿ, ನಾವು ಯೂಸ್ ಮಾಡೋ ಜರ್ದೋಸಿ ಎಲ್ಲ ಬಂದ್ಬಿಟ್ಟು 300 to 350 ಫಾರ್ ಕಾಲ್ ಕೆಜಿ ನಿಮ್ಗೆ 150 ರೂಪಾಯಿದು ಸಿಕ್ಕತ್ತೆ. ಸೊ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರೆ ವೀವಿಂಗ್ ಅಲ್ಲಿ ಥ್ರೆಡ್ ಡಿಫ್ರೆನ್ಸ್ ಇರುತ್ತೆ. ಸೊ ಈ ನಮ್ಗೆ ಇಲ್ಲಿ ಯಾವ್ದ್ರಲ್ಲೂ ನಾನು ಎಳ್ದು ತೋರ್ಸಕ್ಕಾಗಲ್ಲ, ನಿಮ್ಗೆ ಆತರ ಇದೆ. ಈ ಜರ್ದೋಸ್ ಇದೇನಿದೆ ಜರ್ದೋಸಿ ಇದೆಲ್ಲ ಕಪ್ಪಾಗಲ್ಲ, ಇದ್ರಲ್ಲಿ ಏನು ಆಗಲ್ಲ. ಅದೇ ಹೇಳಿದ್ವಿ ಇದೆಲ್ಲ ನಿಮ್ಗೆ 10 ವರ್ಷ ಇಡೀ ಬ್ಲೌಸ್ ನ ಸೇಮ್ ರಿಟೇನ್ ಆಗಿರುತ್ತೆ. ಸೊ ಕಸ್ಟಮರ್ಸ್ 10 ವರ್ಷ ಬಿಟ್ಕೊಂಡ್ ಬಂದ್ರು ಏನಂದ್ರೆ ಪರ್ಫ್ಯೂಮ್ಸ್ ಹಾಕಂಗಿಲ್ಲ, ಡೈರೆಕ್ಟ್ ಸನ್ ಲೈಟ್ ಗೆ ಹಾಕಿ ಲೈಕ್ ಮನೇಲಿ ಒಗ್ದಾಕ್ಬಿಟ್ಟು ಡೈರೆಕ್ಟ್ ಆಗಿ ಹಾಕಿದ್ವಿ. ಸ್ವಲ್ಪ ಕೇರ್ ತಗೋಬೇಕಾಗತ್ತೆ, ಎಕ್ಸ್ಟ್ರಾ ಕೇರ್. ಅದ್ಬಿಟ್ಟು ಬೇರೆ ಏನು ಕೇರ್ ತಗೊಳ್ಬೇಕಾಗಿಲ್ಲ. ಅದ್ ಬಿಟ್ಬಿಟ್ಟು ಹೀಗೇನೆ ನೀವು ಲೈಕ್ ಮಾಮೂಲಿ ಕಬೋರ್ಡ್ ಅಲ್ಲಿ ಹೇಗ್ ಸ್ಟೋರ್ ಮಾಡ್ತೀರಾ ಆತರ ಮಾಡಿದ್ರೆ 10 years ಆದ್ರೂ ಬ್ಲೌಸಸ್ ಹೀಗೆ ಇರುತ್ತೆ. ಒಟ್ಟಿಗೆ ಇದೆಲ್ಲ ಯಾಕಂದ್ರೆ ನಾನು ನೋಡಿದೀನಿ ಇದೆಲ್ಲ ಕಲರ್ ಹೋಗೋದು. ಇವನ್ ಇದಂತೂ ಈಸಿಯಾಗಿ ಕಲರ್ ಹೋಗ್ಬಿಡತ್ತೆ. ಬಟ್ ನೀವ್ ಯೂಸ್ ಮಾಡಿರೋ ಮೆಟೀರಿಯಲ್ ಕ್ವಾಲಿಟಿಗೆ ಅದು ಯಾವ್ದೂನು ಕಲರ್ ಫೇಡ್ ಆಗಲ್ಲ. ಅಂಡ್ ಫಿನಿಶಿಂಗ್ ಅಷ್ಟೇನೆ, ನೀವು ಫಿನಿಶಿಂಗ್ ಅಂತೂ ಅದೇ ಗೊತ್ತಾಗ್ತಾ ಇದೆ ನನ್ಗೂನು. ಫಿನಿಶಿಂಗ್ ಡೀಟೇಲಿಂಗ್ ನಾನು ಹೌದು ವಿಡಿಯೋಲೆ ನೀವು ತಗೊಳ್ಳಿ, ಯಾಕಂದ್ರೆ ಹತ್ರದಿಂದ ನೋಡಿದ್ರೆ ಗೊತ್ತಾಗೋದು. ಅದೇ ಯಾಕಂದ್ರೆ ನಾನು ಅದನ್ನ ಜಾಸ್ತಿ ನೋಡಿರೋದ್ರಿಂದ ಐ ಕ್ಯಾನ್ ಫೀಲ್ ದ ಡಿಫ್ರೆನ್ಸ್, ಆರಾಮಾಗಿ ಆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ಇಷ್ಟು ನಿಮ್ಗೆ ಎಕ್ಸ್ಕ್ಲೂಸಿವ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೇನೆ ನಿಮ್ಗೆ ನಾರ್ಮಲ್ ಶಾಪ್ಗೂ ಬೊಟಿಕ್ಗೂ ಡಿಫ್ರೆನ್ಸ್ ಏನು ಅಂತ ಕೇಳಿ ನೋಡಿ. ಇದು ಒಂದು ಹೀಗ್ ಥ್ರೆಡ್ ಬಂದಿದೆ ಅಲ್ಲ, ಈ ಥ್ರೆಡ್ ಅಲ್ಲೇ ನಿಮ್ಗೆ ಡಿಫ್ರೆನ್ಸ್ ಇರುತ್ತೆ.
ಇದ್ ನೋಡಿ ಹಿಂಗಂದ್ರೂ ಕ್ವಾಲಿಟಿ ಹೋಗ್ತಾ ಇಲ್ಲ. ಇದೇನಂದ್ರೆ ಒಂದಕ್ಕೊಂದು ಈಗ ಹೀಗೆ ನಾನು ಓವರ್ಲ್ಯಾಪ್ ಮಾಡಿ ಇಟ್ಟೆ ಅಲ್ವಾ, ಸೊ ಅದಕ್ಕೆ ಕನೆಕ್ಟ್ ಆಯ್ತು. ಈ ತರ ಓವರ್ಲ್ಯಾಪ್ ಇಟ್ಟಾಗ ಮಾತ್ರ ಅದು ಒಂದೊಂದು ಹೇಳ್ಕೊಂಡ್ ಬರುತ್ತೆ. ಇದು ಎಷ್ಟು ಗಟ್ಟಿ ಇದೆ ನೋಡಿ. ಹೌದು, ಇದ್ ನೀವು ಅರಿಯೋಕ್ಕೂ ಕಷ್ಟ ಆಗ್ತದೆ. ಸೊ ಹಾಗೆ ತುಂಬಾ ಕ್ವಾಲಿಟಿ ಈ ತರ ಡಿಫ್ರೆನ್ಸ್ ಪ್ರತಿಯೊಂದ್ರಲ್ಲೂ ಡೀಟೇಲಿಂಗ್, ಸ್ಟಿಚಿಂಗ್ ಇಂದ ಹಿಡಿದು ಅವ್ರು ಯೂಸ್ ಮಾಡೋ ವರ್ಕ್ ಮೆಟೀರಿಯಲ್ ಇರ್ಬೋದು, ಕ್ಲಾತ್ ಇರ್ಬೋದು, ಏನಾದ್ರು ಅವರೇ ಸ್ಟಿಚ್ ಮಾಡ್ತಾರೆ ಅಂತ ಪ್ರತಿಯೊಂದನು ಇವಾಗ ನಾನ್ ಕೇಳ್ತಾ ಇದ್ದೆ. ಯಾಕಂದ್ರೆ ನಾನು ಇವಾಗ ಸ್ಯಾಟಿನ್ ಅಲ್ಲ ನಾನು ತಂದಿರೋದ್ರಿಂದ ಅವ್ರು ಹೇಳಿದ್ರು 60 rupees ಇಂದ ಮೇ ಬಿ 600 rupees ತನಕನೂ ಇದೆ. ನಮಗದ್ ನಾಲೆಜ್ ಇಲ್ಲ ಅಂದ್ರೆ ಯಾವ್ದು ಕಮ್ಮಿ ಒಂದ್ ಅಂಗಡಿಲಿ ಚೆನ್ನಾಗಿರೋ ಕ್ವಾಲಿಟಿ 600 ಹೇಳಿರ್ಬೋದು, ಇನ್ನೊಂದ್ ಅಂಗಡಿಲಿ 500ಗೆ ಇನ್ನೊಂದ್ ಕ್ವಾಲಿಟಿ ಕೊಡ್ತಾ ಇರ್ಬೋದು. ಬಟ್ ನಾವು ಸ್ಟಾಟಿನ್ ಅಲ್ವಾ ಇಲ್ಲಿ ಕಮ್ಮಿ ಇದೆ ಅಂತ ತಗೊಂಡ್ಬಿಡ್ತೀವಿ, ಏನಕ್ಕಂದ್ರೆ ನಮಗೆ ಅಷ್ಟು ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಬಟ್ ಇವಾಗ ನಾನ್ ಆಕ್ಚುಲಿ ಅದನ್ನು ಇವ್ರ ಹತ್ರ ಕಾಲ್ ಮಾಡಿ ಎಲ್ಲ ಕೇಳ್ಕೊಂಡೇನೆ ತಂದೆ. ಅವ್ರಿಗೆ ಜಸ್ಟ್ ಹಂಗೆ ತೋರಿಸ್ತೀನಿ. ಇಲ್ಲಿ ಆಲ್ರೆಡಿ ಅವ್ರು ಬ್ಲಾಕ್ ಹೊಲ್ದಿದ್ದಾರೆ ನೋಡಿ. ಈ ನನಗೆ ಮುಟ್ಟಿದ ತಕ್ಷಣನೇ ಡಿಫ್ರೆನ್ಸ್ ಗೊತ್ತಾಯ್ತು. ಅವ್ರು ಹೇಳಿದ್ದು ಆಕ್ಚುಲಿ ಡೆಕೋರ್ ಸ್ಯಾಟಿನ್ ಅಂತ. ಅದು ಬಂದು ಈ ಸ್ಯಾಟಿನ್ ಅಲ್ಲಿ ಅವ್ರು ಹೊಲ್ದಿರೋದು ತುಂಬಾನೇ ಸ್ಟಿಫ್ ಆಗಿದೆ, ಮತ್ತೆ ಓವರ್ ಶೈನಿ ಆಗಿಲ್ಲ ಈ ಕ್ಲಾತ್ ಮೆಟೀರಿಯಲ್. ನಾನ್ ತಂದಿರೋ ಮೆಟೀರಿಯಲ್ ಬಂದು ನಾನ್ ಕೊಟ್ಟಿದ್ದು ಇದಕ್ಕಿಂತ ಕಮ್ಮಿ ರೇಟ್. ಇದು ಮೇ ಬಿ ಮೀಟರ್ ಬಂದು 190 rupees ಅಂತ ಹೇಳಿದ್ರು. ನಾನ್ ಕೊಟ್ಟಿರೋದು ಅರೌಂಡ್ 150 160 rupees ಮೀಟರ್ಗೆ. ಬಟ್ ಎರಡಕ್ಕೂ ಸೇಮ್. ಅವ್ರು ನಾನ್ ಕೇಳಿದ್ದೆ ಡೆಕೋರ್ ಸ್ಯಾಟಿನ್ ಅಂತಾನೆ ಅವ್ರು ಹೇಳಿದ್ದು, ಅದನ್ನೇ ಕೇಳಿದ್ದೆ. ಬಟ್ ಹಂಗೂನು ಅವ್ರು ಏನ್ ಕೊಟ್ಟಿದ್ದಾರೆ ಅದು ಈ ತರ ಪ್ರೀಮಿಯಂ ಕ್ವಾಲಿಟಿ ಅಂತೂ ಇಲ್ಲ. ಸೊ ನನಗೆ ಮುಟ್ಟಿದ್ರೆ ಅದ್ರದ್ದು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಅದೇ ತರ ಸ್ಟಿಚಿಂಗ್ ಅಲ್ಲೂ ಒಂದೆರಡು ಡ್ರೆಸ್ ನಾನು ರೀಲ್ಸ್ ಗೆ ಅಂತ ಹಾಕಿ ನೋಡ್ದೆ. ನಾನು ರೆಗ್ಯುಲರ್ ಸ್ಟಿಚಿಂಗ್ ಅಲ್ಲಿ ಬರೋ ಫಿನಿಶಿಂಗು ಇದು ಆಕ್ಚುಲಿ ನಂದ್ ಅಲ್ಲ, ಇವರು ಸ್ಯಾಂಪಲ್ ಪೀಸಸ್ ಇಟ್ಟಿದ್ದು ನಾನ್ ಟ್ರಯಲ್ ಮಾಡಿದ್ದು. ಬಟ್ ಇಟ್ ವಾಸ್ ಫಿಟ್ಟಿಂಗ್ ಸೋ ಪರ್ಫೆಕ್ಟ್. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ನಾನು ಸೈಡ್ ಅಲ್ಲಿ ಫೋಟೋಸ್ ಹಾಕಿರ್ತೀನಿ, ನೀವ್ ನೋಡ್ಬೋದು. ಇದ್ರಲ್ಲೂ ತುಂಬಾ ವೆರೈಟೀಸ್ ಆಫ್ ಡ್ರೆಸ್ಸಸ್ ನ ಹೊಲ್ದಿದ್ದಾರೆ. ಅದನ್ನು ಸಹ ಒಂದು ಗ್ಲಾನ್ಸ್ ಇವಾಗ ರಾಧಿಕಾ ತೋರಿಸ್ತಾರೆ, ಬನ್ನಿ ನೋಡೋಣ. ಇದೆಲ್ಲ ಆರ್ಗಾನ್ಸಾ ಗೌನ್ಸ್, ಆರ್ಗಾನ್ಸಾ ಮೆಟೀರಿಯಲ್ ಅಲ್ಲ ಇದು. ಫ್ಲವರ್ಸ್ ಎಲ್ಲ ಹ್ಯಾಂಡ್ ಮೇಡ್. ನೀವ್ ಹ್ಯಾಂಡ್ ಮೇಡ್ ಎಲ್ಲ ಹ್ಯಾಂಡ್ ಮೇಡ್ ಫ್ಲವರ್ಸ್. ಸೊ ಇದೆಲ್ಲ ನಿಮ್ಗೆ 6000 7000 ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಮಟೀರಿಯಲ್ ಎಲ್ಲ ನಾವೇ ತಗೊಂಡ್ ಬಂದು ಕಸ್ಟಮೈಸೇಷನ್ ಮಾಡ್ಕೊಡ್ತೀರಾ? ನೀವೇನೆ ರೆಫರೆನ್ಸಸ್ ಕೊಡ್ತೀರಾ ಇಲ್ಲ ಅವ್ರ ರೆಫರೆನ್ಸ್ ಪ್ರಕಾರನು ಮಾಡ್ಕೊಡ್ತೀರಾ? ಅವ್ರಿಗೆ ಯಾವ ತರ ಪರ್ಸನಲಿ ಬೇಕು ಅಂತ ಹೇಳಿದ್ರೆ ಅದೇ ತರನೇ. ಇದೆಲ್ಲ ನಿಮ್ದೇ ಮೆಟೀರಿಯಲ್ ಅಲ್ಲಿ ಮಾಡಿರೋದ? ಇದೆಲ್ಲ ಆಕ್ಚುಲಿ ಸ್ಯಾಂಪಲ್ ಪೀಸಸ್ ಅವ್ರು ಇಟ್ಟಿರೋದು. ಬಂದಿರೋ ಕಸ್ಟಮರ್ಸ್ ಗೆ ಏನೋ ಅಂದ್ರೆ ಅಷ್ಟು ಐಡಿಯಾ ಇಲ್ಲ ಅಂದ್ರೆ ಇದನ್ನ ನೋಡಾದ್ಮೇಲೆ ಅವ್ರಿಗೆ ಒಂದ್ ಐಡಿಯಾ ಬರುತ್ತೆ ಅಂತ. ಇದೊಂದು ಸ್ಕರ್ಟ್ ಅಂಡ್ ಬ್ಲೌಸ್. ಓಕೆ. ಸೊ ಇದೆಲ್ಲ ನಿಮ್ಗೆ 4000 ರೇಂಜ್ ಅಲ್ಲಿ ಬರುತ್ತೆ. ಕಂಪ್ಲೀಟ್ ಮೆಟೀರಿಯಲ್ ಅಂಡ್ ಸ್ಟಿಚಿಂಗ್. ಸೊ ಮಟೀರಿಯಲ್ ನಾವೇನ್ ಮಾಡ್ತೀವಿ ಅಂದ್ರೆ ವೇಲುನು ನೋಡಿ ಎಷ್ಟು ಡಿಸೈನರ್ ಆಗಿ ಆರ್ಗಾನ್ಸಾ ಮೆಟೀರಿಯಲ್ ಅಲ್ಲಿ ಹೊಲ್ದಿದ್ದಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಮಟೀರಿಯಲ್ ಬಲ್ಕ್ ಅಲ್ಲಿ ತಗೊಳ್ತೀವಲ್ವಾ, ಸೊ ನಮಗೆ ಸ್ವಲ್ಪ ಕಮ್ಮಿ ಬೀಳುತ್ತೆ. ಸೊ ನೀವು ಒಳ್ಳೆ ಪ್ರೈಸ್ ಅಲ್ಲೇ ಕೊಡ್ತೀರಾ ಕಸ್ಟಮರ್ಸ್. ನೈಸ್ ನೈಸ್. ಇವಾಗ ನೋಡಿ ನೆಕ್ಸ್ಟ್ ಇದು 2 ಪೀಸ್ ಏನಪ್ಪಾ ಸ್ಕರ್ಟ್ ಅಂಡ್ ಬ್ಲೌಸ್. ಸೊ ಇದೊಂದು 10 ಪೀಸಸ್ ನ ನಾವು ಮಾಡಿದೀವಿ. ಸೇಮ್ ಪೀಸಸ್ ಲೈಕ್ ಬೇಕು ಮತ್ತೆ ಮತ್ತೆ ಇದೇ ಡಿಸೈನ್ ಕೇಳ್ಕೊಂಡು ಬಂದವರು ಇದ್ದಾರೆ. ಫುಲ್ ನೀವೇ ಸ್ಟಿಚ್ ಮಾಡ್ಕೊಡ್ತೀರಾ? ಇದು 6000 ರೇಂಜ್ ಅಲ್ಲಿ ಬರುತ್ತೆ. ಫುಲ್ ಸ್ಕರ್ಟ್ ವಿತ್ ದುಪಟ್ಟಾ ಅಂಡ್ ಬ್ಲೌಸ್. ಸೊ ಇದನ್ನು ನೋಡಬಹುದು ನೀವು, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಫ್ಲೇರ್ ಅಷ್ಟೇನೆ ನಿಮ್ಗೆ ಇದನ್ನು 12 meters ಫ್ಲೇರ್ ಇದೆ. 12 meters ಯೂಸ್ ಮಾಡಿರೋದ ಕ್ಲಾತ್. ಓಕೆ. ಒಳಗಡೆ ಇದಕ್ಕೆ ಲೈನಿಂಗ್ ಅಲ್ಲಿ ಸ್ಯಾಟಿನ್ ಯೂಸ್ ಮಾಡಿದ್ದೀರಾ? ಓಕೆ. ಇದೊಂದು ಪ್ಲೇನ್ ಸ್ಯಾಟಿನ್ ಗೌನ್ ಆಯ್ತಾ. ಇದೆಲ್ಲ ನಿಮ್ಗೆ 3-5 ಇಂದ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಓಕೆ. ಇದೊಂದು ಪ್ಯಾಟರ್ನ್. ಇದು ಸ್ಲಿಟ್ ಬರುತ್ತೆ. ಓಕೆ. ಸ್ಲಿಟ್ ಬಂದು ಸೈಡ್ ಸ್ಲಿಟ್ ಅಷ್ಟೇ. ಇದೆಲ್ಲ ನೀವು ಬೇಕಂದ್ರೆ ಫಿನಿಶಿಂಗ್ ನೋಡಬಹುದು. ಅದೇ ನಾನು ನೋಡ್ತಾ ಇದ್ದೆ ನೋಡಿ. ಇದಕ್ಕೂ ಹೆಂಗಿದೆ. ಇವನ್ ಇಲ್ಲೂ ಅಷ್ಟೇ ಸೇಮ್ ಇವಾಗ ರೆಡಿಮೇಡ್ ಡ್ರೆಸ್ ಅಲ್ಲಿ ಹೆಂಗೆ ಫಿನಿಶಿಂಗ್ ಬರುತ್ತೆ ಮಾಲ್ ಗಳಲ್ಲೆಲ್ಲ ನಾನು ನೋಡಿದೀನಿ. ಇವನ್ ಆ ಬ್ಲಾಕ್ ಕಲರ್ ನಾನು ನಿಮ್ಗೆ ಇನ್ನೊಂದು ರೆಫರೆನ್ಸ್ ಕಳಿಸಿದ್ದೆ, ವೆರಮೋಡಾ ಬ್ರ್ಯಾಂಡ್ 13,000 ಏನೋ ಇತ್ತು. ಅದು ಸೇಮ್ ಇದೇ ತರ ಫಿನಿಶಿಂಗ್ ಅಲ್ಲಿ, ಸೇಮ್ ರೆಡಿಮೇಡ್ ಫಿನಿಶಿಂಗ್. ಇದನ್ನು ತುಂಬಾನೇ ಬ್ಯೂಟಿಫುಲ್ ಆಗಿದೆ. 4000 ರೇಂಜ್ ಆಯ್ತು. ಓಕೆ. ನೆಕ್ಸ್ಟ್ ನೀವು ನೋಡ್ಬೋದು, ಇದು ಬಂದು ಧೋತಿ ಸ್ಟೈಲ್ ಅಲ್ಲಿ. ಇದು ಟಾಪ್ ಮತ್ತೆ ಇದು ಬಂದು ಧೋತಿ. ಇದನ್ನು ವೇರಿಂಗ್ ಅಲ್ಲಿ ಹೆಂಗ್ ಕಾಣಿಸುತ್ತೆ ಅಂತ ಲುಕ್ ನಾನು ಸೈಡ್ ಪಿಕ್ ಅಲ್ಲಿ ಹಾಕಿರ್ತೀನಿ.
ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ರಾಧಿಕಾ. ಇದೊಂದು ಜಾರ್ಜೆಟ್ ಅಲ್ಲಿ ಮಾಡಿರೋ ಧೋತಿ. ಇದಕ್ಕೆ ಲೈಕ್ 4 meters ಮಟೀರಿಯಲ್ ಇದ್ರೆ ಆಗೋಗುತ್ತೆ. ಬ್ಲೌಸ್ ಹೆವಿ ಸ್ಲೀವ್ಲೆಸ್ ಆಗಿರೋದ್ರಿಂದ 75 centimeter ಇದ್ರೆ ಆಗೋಗುತ್ತೆ. ಸೊ ಇದು ಬಂದ್ಬಿಟ್ಟು 6000 ರೇಂಜ್. ಏನಕ್ಕೆ ಅಂದ್ರೆ ಈ ಮಟೀರಿಯಲ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಇದು ಬಂದ್ಬಿಟ್ಟು 800 per meter. ಇದು ಜಾರ್ಜೆಟ್ ಸ್ಯಾಟಿನ್ ಅಂತ ಹೇಳ್ತೀವಿ. ಅಂಡ್ ಶಿಮರು ಅಷ್ಟೇ, ಲೋಕಲ್ ಸ್ಯಾಟಿನ್ ತರ ಇರಲ್ಲ. ಇದಕ್ಕೂ ಅದಕ್ಕೂ ಡಿಫರೆನ್ಸ್ ಇರುತ್ತೆ. ಅವರೇ ಮೆಟೀರಿಯಲ್ ತಗೊಂಡ್ ಬಂದ್ರೆ ಸ್ಟಿಚಿಂಗ್ ಗೆ ನಾವು 25 ಚಾರ್ಜ್. ನೆಕ್ಸ್ಟ್ ತೋರಿಸ್ತಾ ಇರೋ ಎಕ್ಸ್ಕ್ಲೂಸಿವ್ ಪೀಸ್ ಬಂದು ಪೇಸ್ಟಲ್ ಗ್ರೀನ್ ಶೇಡ್ ಅಲ್ಲಿ ಇದೆ. 3 piece ಸೆಟ್ ಅಂತ ಹೇಳ್ಬೋದು. ಇದ್ರದ್ದು ಡೀಟೇಲಿಂಗ್ ಹೇಳ್ತಾರೆ ರಾಧಿಕಾ. ಸೊ ನಂಗೆ ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಜಾಕೆಟ್. ಅದಕ್ಕೆ ನಾವ್ ಇದನ್ನ ಟ್ಯೂಬ್ ಬ್ಲೌಸ್ ಅಂತ ಹೇಳ್ತೀವಿ. ಲೈಕ್ ಬ್ಲೌಸ್ ಸೆಪರೇಟ್ ಅಂಡ್ ಪ್ಯಾಂಟ್ ಕೂಡ ಮಾಡ್ಕೋಬಹುದು, ಸ್ಕರ್ಟ್ ಕೂಡ ಮಾಡ್ಕೋಬಹುದು. ಬಟ್ ನಾವ್ ಇದನ್ನ ಪ್ಯಾಂಟ್ ತರ ಮಾಡಿದೀರಾ. ಸೊ ಇದೊಂದು ಕಸ್ಟಮೈಸ್ ಪೀಸ್. ಸೊ ಕಸ್ಟಮರ್ ಆರ್ಡರ್ ಕೊಟ್ಟು ದೇ ಹ್ಯಾವ್ ಗಾಟನ್ ಕಸ್ಟಮರ್ ಲೈಕ್ ಮಟೀರಿಯಲ್ ಎಲ್ಲ ಕಸ್ಟಮರ್ ತಗೊಂಡ್ ಬಂದು ಸೊ ಇದೊಂದು ಪೀಸ್ ನಾವು ಕಸ್ಟಮೈಸ್ ಮಾಡಿರೋದು. ಇದೆಲ್ಲ ಸ್ಟಿಚ್ ಮಾಡಕ್ಕೆ 3500. 3500. ನೀವ್ ಬೇಕಂದ್ರೆ ಈ ತರದ್ದು ಬೇಕಂದ್ರೂ ನೀವು ಮೆಟೀರಿಯಲ್ ತಗೊಂಡ್ ಬಂದು ನಾವು ಮಾಡ್ಕೊಡ್ತೀವಿ. ಮಟೀರಿಯಲ್ ಕಾಸ್ಟ್ ಎಷ್ಟಿರುತ್ತೆ ಅದು ಎಕ್ಸ್ಟ್ರಾ ಆಗುತ್ತೆ. ನೆಕ್ಸ್ಟ್ ಟ್ರೆಡಿಷನಲ್ ಅಲ್ಲಿ ಒಂದ್ ಬ್ಯೂಟಿಫುಲ್ ಡಿಸೈನ್, ಸಖತ್ತು ಹಾಫ್ ಇಂಚ್ ಇದು ಹಾಫ್ ಇಂಚ್ ಪ್ಲೀಟ್ಸ್ ಕೊಟ್ಟಿ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಅಂಡ್ ನೀವು ಇದ್ರದ್ದು ಟಾಪ್ ಡಿಸೈನ್ ನೋಡ್ಬೋದು. ಸೇಮ್ ರೆಡಿಮೇಡ್ ಟಾಪ್ ಅನ್ಸುತ್ತೆ. ಸಖತ್ತು ಚೆನ್ನಾಗಿ ಬಂದಿದೆ. ನಂಗೆ ತುಂಬಾನೇ ಇಷ್ಟ ಆಯ್ತು. ಮೇ ಬಿ ಅವ್ರು ಅದಕ್ಕೆ ವೇಲ್ ನ ಪೇರ್ ಅಪ್ ಮಾಡಿದ್ದೀರಾ ಅಲ್ವಾ? ಸೊ ವೇಲ್ ಪೇರ್ ಅಪ್ ಮಾಡಿದ್ದಾರೆ. ಕನ್ವರ್ಟ್ ಮಾಡಿರೋದು ನಾವು. ಕನ್ವರ್ಟ್ ಮಾಡಿ ಸೊ ಕಸ್ಟಮರ್ ಸ್ಯಾರಿ ತಂದು ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ವೇಲ್ ನೀವು ಹಾಕ್ತಾ ಇದ್ದೀರಾ, ಆಡ್ ಆನ್ ಮಾಡಿದ್ದೀರಾ. ಸೊ ಹೆಂಗ್ ಆಡ್ ಆನ್ ಮಾಡ್ತೀರಾ, ಏನ್ ಸ್ಟಿಚಿಂಗ್ ಮಾಡ್ತೀರಾ ಅದ್ರ ಮೇಲೆ ಕಾಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಸ್ಟಿಚ್ ಮಾಡಕ್ಕೆ 3500 ಜನರಲ್ ಆಗಿ 3500. ಅದೊಂದು ಸ್ಯಾಟಿಂದು ಮೇ ಬಿ ಕಮ್ಮಿ ವರ್ಕ್ ಬೀಳೋದ್ರಿಂದ ಅದೊಂದು 2500. ಓಕೆ, ಜನರಲ್ ಆಗಿ ಯಾವ ತರದಾದ್ರೂ 3500. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಸ್ಯಾರಿ ಕನ್ವರ್ಟೆಡ್ 2 piece. ಏನಿದು ಹಾಫ್ ಸ್ಯಾರಿ. ಇವಾಗ ನಾನ್ ತೋರಿಸ್ತಾ ಇರೋದು ಇನ್ನೊಂದು ಬ್ಯೂಟಿಫುಲ್ ಲಂಗಾ ಬ್ಲೌಸ್ 2 piece ಅಲ್ಲಿ. ಇದನ್ನ ಮೇ ಬಿ ಮೆಟೀರಿಯಲ್ ತೆಗೆದು ಹೊಲ್ದಿದ್ದಾರೆ ಅನ್ಸುತ್ತೆ. ಅಂಡ್ ಇದ್ರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಪಾರ್ಟ್ ಬಂದು ಬ್ಯಾಕ್ ಡಿಸೈನ್, ಬ್ಯಾಕ್ಲೆಸ್ ಅಲ್ವಾ? ವೆರಿ ನೈಸ್. ಸೊ ಈ ರೀತಿ ಡಿಸೈನ್ ಅಲ್ಲಿ ಮಾಡಿಸಿದ್ದಾರೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದನ್ನು. ಅಂಡ್ ವಾಪಸ್ ನಾನು ಅವಾಗಿಂದ ಕೇಳ್ತಾ ಇದ್ದೀನಿ, ವಾಪಸ್ 3500 rupees ಜನರಲ್ ಆಗಿ ಪ್ರೈಸ್ ರೇಂಜ್, ಸ್ಟಿಚಿಂಗ್ ಚಾರ್ಜಸ್. ಅದು ಬಿಟ್ಟು ನಾವು ಇವಾಗ ವೇಲ್ ಬೇಕು ಅಂದ್ರೆ ಇಲ್ಲ ಇವ್ರ ಹತ್ರನೇ ಪೀಸ್ ತಗೊಂತೀವಿ ಅಂದ್ರೆ ಅದೇನೋ ಅದಕ್ಕೆ ಕಾಸ್ಟಿಂಗ್ ಬೀಳುತ್ತೆ, ಅದನ್ನ ಕೊಡ್ಬೇಕಾಗತ್ತೆ ಅಷ್ಟೇ. ಬ್ಲೌಸಸ್ ಅಷ್ಟೇ ಅಲ್ಲ, ಡಿಸೈನರ್ ಗೌನ್ಸ್ ಅಷ್ಟೇ ಅಲ್ಲ, ಕಿಡ್ಸ್ ಗೆ ಕೂಡ ಇಲ್ಲಿ ಸ್ಟಿಚ್ ಮಾಡ್ತಾರೆ. ನೀವು ನೋಡ್ಬೋದು, ವೆರಿ ಕ್ಯೂಟ್, ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು. ಅಂಡ್ ಹಿಂದೆ ಬಂದು ಬೋ ಕೊಟ್ಟಿದ್ದಾರೆ. ಮೇ ಬಿ 1 year ಕಿಡ್, 1 year ಕಿಡ್ಗೆ ಹೊಲ್ದಿರೋದು. ಅಲ್ಲಿ ಹಾಕಿದ್ರಲ್ಲ ಕ್ಯೂಟ್ ಆಗಿತ್ತು, ತೋರ್ಸೋಣ ಅನ್ಕೊಂಡೆ. ಸೊ ಇಲ್ಲಿ ಬಂದು ಕಿಡ್ಸ್ ಗೆ ಸಹ ಸ್ಟಿಚಿಂಗ್ ಮಾಡ್ಕೊಡ್ತಾರೆ. ಇದೆಲ್ಲ ಕಸ್ಟಮೈಸ್ ಪೀಸಸ್. ಈ ತರ ಎಲ್ಲ ಬಂದ್ಬಿಟ್ಟು ನಮ್ಗೆ 4500. ಸೊ ನಾನ್ ಹೇಳಿದ್ದು ಫಸ್ಟ್ ಒಂದು ಆಕ್ಚುಲಿ ವಿಡಿಯೋ ಕಳ್ಸಿದ್ದೆ ಇವ್ರಿಗೆ ಆತರ ಮಾಡ್ಬೋದ ಅಂತ. ಬಟ್ 7 days ಟೈಮ್ ಇರೋದ್ರಿಂದ ಆಗಲ್ಲ ಅಂತ ಹೇಳಿದ್ರು. ಸೊ ಈ ತರದ್ದು ಡಿಸೈನ್ ಅಲ್ಲಿ ಕಳ್ಸಿದ್ದೆ. ಇದೆಲ್ಲ ಬಂದ್ಬಿಟ್ಟು ಲೈಕ್ ಕಸ್ಟಮರ್ ಗೆ ಹಾರ್ಡ್ ನೆಟ್ ಬೇಕಿತ್ತು, ಹಾರ್ಡ್ ನೆಟ್ ಹಾಕಿದೀವಿ. ಸೊ ಸಾಫ್ಟ್ ನೆಟ್ ಅಂತ ಹೇಳಿದ್ರೆ ದಿಸ್ ಇಸ್ ಸಾಫ್ಟ್ ನೆಟ್. ಸೊ ನೆಟ್ ಅಲ್ಲೂ ನಿಮ್ಗೆ ವೇರಿಯಸ್ ಟೈಪ್ಸ್ ಇದೆ. 60 rupees ಇಂದ ಸ್ಟಾರ್ಟ್ ಆಗುತ್ತೆ, 250 ತನಕನೂ ಇದೆ. ಸೊ ಮೋನೋ ನೆಟ್ ಅಂತ ಇದೆ, ಪಾಲಿ ನೆಟ್ ಅಂತ ಇದೆ. ಸೊ ಆ ತರನೇ ಮೈಕ್ರೋ ನೆಟ್. ಸೊ ಇದೆಲ್ಲ ಬಂದ್ಬಿಟ್ಟು ಮೈಕ್ರೋ ನೆಟ್ಸ್. ಸೊ ಇದ್ರಲ್ಲಿ ಸಾಫ್ಟ್ ಕ್ವಾಲಿಟಿ. ಸೊ ಕ್ವಾಲಿಟಿ ಮೇಲೆ ಕೂಡ ಮ್ಯಾಟರ್ ಆಗುತ್ತೆ. ಡಿಸೈನ್ ಅಲ್ಲಿ ಹೋದಾಗ ಪ್ರೈಸ್ ಜೊತೆಗೆ ನಾವ್ ಅದ್ ಏನ್ ನೆಟ್ ಅಂತಾನು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇವ್ರು ಹೇಳ್ದಂಗೆ ಪಾಲಿನೆಟ್, ಸಾಫ್ಟ್ ನೆಟ್, ಹಾರ್ಡ್ ನೆಟ್, ಅದು ಮೇ ಬಿ ಒಂದ್ ಸರಿ ಬರಲ್ಲ, ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಡೈಲಿ ಅದೇ ಜಾಬ್ ಆಗಿರೋದ್ರಿಂದ ಅದ್ ಗೊತ್ತಾಗತ್ತೆ. ಸೊ ನೀವು ಇಲ್ಲಿ ತಗೊಂಡ್ ಬಂದ್ರೆ, ಇಲ್ಲ ಅಂದ್ರೆ ನೀವು ಹೊಲ್ಸಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಯಾವ ನೆಟ್ ಅಂತ ಹೆಸರೆಲ್ಲ ಕೇಳ್ಕೊಂಡ್ರೆ ಅವ್ರು ಸಜೆಸ್ಟ್ ಮಾಡ್ತಾರೆ. ಕಾಲ್ ಮಾಡಿ ಹೇಳಿದ್ರೆ ನಾನು ಎಷ್ಟ್ ಮಟೀರಿಯಲ್ ಬೇಕು ಎಲ್ಲಾನು ಹೇಳ್ತೀನಿ. ಸೊ ಅಷ್ಟನ್ನ ತಗೊಂಡ್ ಬಂದ್ರೆ ಲೈಕ್ ಸ್ಟಿಚಿಂಗ್ ಚಾರ್ಜ್ ಏನಿದೆ ಅದ್ ತಗೊಂಡ್ರೆ. ಇದು ಏನಂದ್ರೆ ಅವ್ರಿಗೆ ವಾಲ್ಯೂಮ್ ಜಾಸ್ತಿ ಕಾಣಿಸ್ಬೇಕಾಗಿತ್ತು. ಸೊ ಮಟೀರಿಯಲ್ ಒಳಗಡೆ ಸಾಫ್ಟ್ ಇದ್ರೆ ಪರವಾಗಿಲ್ಲ, ಹೊರಗಡೆದೇನ್ ಒಳಗಡೆ ಸಾಫ್ಟ್ ಬೇಕು ಅಂತ ಹೇಳಿದ್ರೆ ಸಾಫ್ಟ್ ಪ್ರೀಮಿಯಂ ಕ್ವಾಲಿಟಿ ಕಾಟನ್
ಹಾಕಿ ಇಲ್ಲೆಲ್ಲ ಇದ್ರದ್ದು ನಂಗೆ ಗೊತ್ತಾಗ್ತಾ ಇದೆ ಡಿಫ್ರೆನ್ಸ್. ಮಾಮೂಲಿ ನಮ್ ಲೈನಿಂಗ್ ಎಷ್ಟು ಡಿಫ್ರೆನ್ಸ್. ಸೊ ನನ್ಗೆ ಗೊತ್ತಿಲ್ಲ ಕ್ಯಾಮ್ರಾಲ್ ಎಷ್ಟು ಕಾಣುತ್ತೆ, ಬಟ್ ಐ ಕ್ಯಾನ್ ಫೀಲ್ ದ ಡಿಫ್ರೆನ್ಸ್ ಆರಾಮ್ಸ್. ಅದು ಟಚ್ ಮಾಡೋದ್ರಲ್ಲೂ ಅಲ್ಲ, ಇವನ್ ನೋಡೋದ್ರಲ್ಲೂ ನಂಗೆ ಕಾಟನ್ ಕ್ವಾಲಿಟಿ. ಹೌದು ಹೌದು. ಸೊ ಕಂಪ್ಲೀಟ್ ಎಂಡ್ ಟು ಎಂಡ್ ಇವರೇ ಮಾಡಿರೋದು 5000 rupees ಬಜೆಟ್ ಅಲ್ಲಿ ಇದು. ಅಂಡ್ ಇದನ್ನು ನೀವೇ ಮೆಟೀರಿಯಲ್ ಈ ತರ ಏನಾದ್ರು ಸ್ಟಿಚ್ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮೆಟೀರಿಯಲ್? 2500 1.5 ಇದ್ರೆ ಸ್ಟಿಚಿಂಗ್ ಚಾರ್ಜಸ್ 25ಗೆ ಅವರೇ ಕಂಪ್ಲೀಟ್ ಸ್ಟಿಚ್ ಮಾಡ್ತಾರೆ. ನನ್ಗೆ ಇವಾಗ ಅನ್ಸ್ತದೆ ಆಚೆ ಹೋಗ್ಬಿಟ್ಟು ಮಕ್ಳಿಗೆ ನಾವ್ ತಗೊಂತೀವಿ ಅಂದ್ರೂ ಬೆಸ್ಟ್ ಸೈಜ್ ಇರೋದು ಇಲ್ಲ. ನಿಜ ನಿಜ ನಿಜ. ಮಕ್ಳಿಗಂತೂ ಮೇ ಬಿ ಸ್ಟಿಚಿಂಗ್ ಅಲ್ಲಿ ಒಳ್ಳೆ ಫಿಟ್ಟಿಂಗು ಬರುತ್ತೆ, ಅಲ್ಲಿ ತರ ಏನೋ ಮಾಡಲ್ಲ. ಅದ್ರ ಜೊತೆಗೆ ನಮಗ್ ಏನ್ ಬೇಕು ಅದನ್ನೇ ಚೂಸ್ ಮಾಡಿ ತಗೋಬಹುದು 100%. ಸೊ ಮಕ್ಳಿಗೆ ಮೇ ಬಿ ಬೆಟರ್ ಆಪ್ಷನ್ ಇವಾಗ ನಂಗೆ ಅನ್ಸ್ತಾ ಇರೋದು. ಯಾಕಂದ್ರೆ ಆಚೆ ಕಡೆ ಎಲ್ಲ ನಾನು ಪ್ರೈಸಿಂಗ್ ಕೇಳಿದ್ದೀನಿ ಜನರಲ್ ಆಗಿ ರೆಡಿಮೇಡ್ ಪೀಸಸ್. ಇಲ್ಲೇನೆ ನೀವು ಬೇರೆ ಲೈಕ್ ರೆಡಿಮೇಡ್ ಶಾಪ್ಸ್ ಎಲ್ಲ ಹೋದ್ರೆ ಅಲ್ಲ 5000 ಗಿಂತ ಕಮ್ಮಿ ಅಂತೂ ಇಲ್ಲವೇ ಇಲ್ಲ. ನಾವ್ ಇದನ್ನ 4-5 ಕೊಟ್ಟಿದ್ದೀವಿ. 6000 7000 ರೇಂಜ್ ಇರುತ್ತೆ ಪ್ರಾಬಬ್ಲಿ ಈ ತರ. ಸೊ ಮಕ್ಳಿಗೂ ಸಹ ಒಳ್ಳೆ ಆಪ್ಷನ್ಸ್ ಇದೆ. ಆಲ್ರೆಡಿ ನಾವು ಬ್ಲೌಸ್ ಮೇಲೆ ಏನ್ ವರ್ಕ್ ಇದೆ, ಏನ್ ಡಿಫ್ರೆನ್ಸ್ ಬೊಟೀಕ್ಗೆ ಮತ್ತೆ ಜನರಲ್ ಟೇಲರ್ಸ್ಗೆ ಅನ್ನೋದನ್ನ ಪ್ರತಿಯೊಂದು ಡೀಟೇಲ್ ಆಗಿ ರಾಧಿಕಾ ಹೇಳಿದ್ರು. ಅವಾಗ ಪ್ರೈಸಿಂಗ್ ಮೇ ಬಿ ಮಿಸ್ ಮಾಡಿದ್ವಿ ಅಂತ ಅನ್ಕೊಂಡೆ. ಸೊ ಪ್ರೈಸಿಂಗ್ ಡೀಟೇಲ್ಸ್ ಒಂದ್ ಸ್ವಲ್ಪ ಕೊಡಿ ಅಂತ ಕೇಳಿದೀನಿ. ವರ್ಕ್ ಎಷ್ಟರಿಂದ ಸ್ಟಾರ್ಟ್ ಮತ್ತೆ ಕಂಪ್ಯೂಟರೈಸ್ ವರ್ಕ್ ನೀವು ಮಾಡೋದು? ಇದು ಬಂದ್ಬಿಟ್ಟು ಹ್ಯಾಂಡ್ ವರ್ಕ್. ಸೊ ಹ್ಯಾಂಡ್ ವರ್ಕ್ ಈ ಬ್ಲೌಸ್ ಪ್ರೈಸ್ ಬಂದ್ಬಿಟ್ಟು 5000. ಓಕೆ. ಸೊ ವರ್ಕ್ಗೆ ಸೊ ಇದು ಬಂದ್ಬಿಟ್ಟು ಲೈಕ್ ಕಂಪ್ಲೀಟ್ಲಿ ಸರ್ದೋಸಿ ವರ್ಕ್. ಸೊ ಇದು 5000 ಆಗುತ್ತೆ. ಇದು ಅಷ್ಟೇನೆ. ಇದು ಬಂದ್ಬಿಟ್ಟು ನಿಮಗೆ 3500 ಹ್ಯಾಂಡ್ ವರ್ಕ್. ಎಸ್. ಓಕೆ. ಪ್ಲೇನ್ ಬ್ಲೌಸಸ್ ಸ್ಟಿಚ್ ಮಾಡ್ತೀರಾ? ಪ್ಲೇನ್ ಬ್ಲೌಸಸ್ ಸ್ಟಿಚ್ ಮಾಡ್ತೀವಿ. 850 ಇಂದ ಸ್ಟಾರ್ಟ್ ಆಗುತ್ತೆ ಡಾಟ್ ಬ್ಲೌಸಸ್. ಸೊ ಡಾಟ್ ಬ್ಲೌಸಸ್ ಅಂದ್ರೆ ಈ ತರ 4 ಡಾಟ್ ಬರುತ್ತೆ. ಸರಿ. ಅಂಡ್ ಪ್ರಿನ್ಸೆಸ್ ಕಟ್ಟರ್ಸ್ ಲೈಕ್ ದಿಸ್ ಸಿಂಗಲ್ ಕಟ್. ಈ ಸಿಂಗಲ್ ಕಟ್ ಏನ್ ಬರುತ್ತೆ ದಟ್ ಇಸ್ ಪ್ರಿನ್ಸೆಸ್. ಪ್ರಿಂಟೆಡ್ ಕಟ್ ವಿತೌಟ್ ಪ್ಯಾಡೆಡ್ 1300, ವಿತ್ ಪ್ಯಾಡೆಡ್ 1500. ಓಕೆ. ಸೊ ಈ ತರ ಆಕ್ಚುಲಿ ಇದು ಹಿಂಗ್ ಬಂದ್ರೆ ಈ ತರ ನಮ್ಗೆ ಹೊಲಿಯಲ್ಲ ಅಲ್ವಾ ಜನರಲ್ ಆಗಿ? 4 ಡಾಟೆಡ್ ಯೂಶಲಿ ಯಾರು ಯೂಸ್ ಮಾಡಲ್ಲ. ಬೇಸಿಕ್ಲಿ ಇದ್ಯಾಕೆ ಈ ತರ ಮಾಡಿಸಿದ್ದು ಅಂತಂದ್ರೆ ಇದು ಸ್ವಲ್ಪ ಹೆವಿ ಟಮ್ಮಿ ಏರಿಯಾ ಇದ್ದವ್ರಿಗೆ ಇದು ಕಟ್ ಮಾಡ್ತಾರೆ. ನಾನು ಆಕ್ಚುಲಿ ಇದೇ ತರ ಪ್ರಿಫರ್ ಮಾಡ್ತೀನಿ ಅದಕ್ಕಿಂತ. ಪ್ರಿನ್ಸೆಸ್ ಗಿಂತನೂ ಈ ಬೆಲ್ಟ್ ಸಣ್ಣ ಇರೋರಿಗೆ ಅದು ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಬೆಲ್ಟ್ ಎಲ್ಲ ಇರುತ್ತಲ್ಲ ಸಪೋರ್ಟಿವ್ ಆಗಿ ನೀಟ್ ಆಗಿರುತ್ತೆ. ಫಿನಿಶಿಂಗ್ ಇದು ಸ್ವಲ್ಪ ಹೆವಿ ಇರೋರಿಗೆ ದಿಸ್ ಇಸ್ ದ ಬೆಸ್ಟ್. ಅಂಡ್ ಈ ತರ ಎಲ್ಲ ಡಿಸೈನರ್ ಅಂದ್ರೆ ವಾಪಸ್ ಕೊಡೋ ಡಿಸೈನ್ ಮೇಲೆ ಹೋಗುತ್ತಾ? ಮೆಟೀರಿಯಲ್ ಅವ್ರದ್ದು 1500 ಫಾರ್ ಸ್ಟಿಚಿಂಗ್ ಪ್ರೈಸಸ್ ವಿತ್ ಪ್ಯಾಡೆಡ್. ವಿತ್ ಪ್ಯಾಡೆಡ್ ಓ ಏನ್ ಡಿಸೈನ್ ಆದ್ರೂ 1500 ಅಲ್ಲೇ ಹೊಲಿತೀರಾ? ಓಕೆ. ಸೊ ಇದಿಷ್ಟು ರಾಧಿಕಾ ಬೊಟೀಕ್ ಅಲ್ಲಿ ಇರೋ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಮತ್ತೆ ಇವನ್ ಪ್ರೈಸ್ ರೇಂಜಸ್, ಏನೇನ್ ಮೆಟೀರಿಯಲ್ ಸಿಗತ್ತೆ, ಏನ್ ಮೇನ್ ಆಗಿ ಏನೇನ್ ಡಿಫ್ರೆನ್ಸ್ ಬರುತ್ತೆ ಮಾಮೂಲಿ ಇದಕ್ಕೂ ಮತ್ತೆ ಬೊಟೀಕ್ಗೂ ಅಂತ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀರಾ ರಾಧಿಕಾ. ಸೊ ಅದ್ರಲ್ಲೇ ಗೊತ್ತಾಗುತ್ತೆ, ಯಾಕಂದ್ರೆ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಮೇಲೆ. ಇವನ್ ಮೆಟೀರಿಯಲ್ ಅಷ್ಟೇ ಟಕ 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 ಅಂತ ಬಾಯಲ್ಲಿ ಹೇಳ್ತಾ ಇದ್ರು. ಒಂದ್ ಡ್ರೆಸ್ ತೋರಿಸಿದ ತಕ್ಷಣ ಎಷ್ಟು ಮೀಟರ್ ಬೇಕು ಅಂತಾನು ಪರ್ಫೆಕ್ಟ್ ಆಗಿ ಹೇಳ್ತಾರೆ, ಲೈನಿಂಗ್ ಏನು ಅದೆಲ್ಲಾನು. ಸೊ ತುಂಬಾ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ರಾಧಿಕಾ. ಇವನ್ ಐ ಬಿಲೀವ್ ನನ್ನ ನಂಗಂತೂ ಆ ನಂಬಿಕೆ ಇದೆ. ಇವನ್ ರೀಲ್ಸ್ ಅಲ್ಲೂ ನಾನ್ ಬಿಲೀವ್ ಮಾಡಿದೆ. ಈಗ ಬಂದು ಮಾತಾಡಾದ್ಮೇಲೆ ನಂಗೆ ಇನ್ನ ಬಿಲೀವ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ರಾಧಿಕಾ, ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. 100% ರಿವ್ಯೂ 100% ಅದು ನನ್ನ ಬರ್ತ್ಡೇ ವಿಡಿಯೋ ಅಲ್ಲಿ ಮಾಡ್ತೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆಲ್ಲ ತುಂಬಾನೇ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಂತೀನಿ. ನಿಮ್ಗೇನಾದ್ರೂ ರಾಧಿಕಾನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕೆಳಗಡೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಮೆನ್ಷನ್ ಮಾಡಿರ್ತೀನಿ. ಇವನ್ ಬ್ಯಾಂಗ್ಳೂರಲ್ಲಿ ಲೊಕೇಶನ್. ನಿಮ್ಗೇನಾದ್ರೂ ಇಲ್ಲಿ ಬರಕ್ ಆಗಿಲ್ಲ ಅಂದ್ರೂ ನೀವು ಕಾಲ್ ಮಾಡಿ, ಮೈಸೂರಿಂದ ಎಲ್ಲ ಬೇರೆ ಊರುಗಳಿಂದ ನೋಡ್ತಾ ಇದ್ದೀರಾ ವಿಡಿಯೋ ಅಂದ್ರೆ ನೀವು ಜಸ್ಟ್ ಅವರಿಗೆ ಕಾಲ್ ಮಾಡಿ ನಿಮ್ಮ ಮೆಜರ್ಮೆಂಟ್ಸ್ ನ ಕೊಟ್ರೆ ಅಲ್ಲಿಂದ ನೀವು ಇವನ್ ಮೆಟೀರಿಯಲ್ ನ ಕಳ್ಸಿಕೊಡ್ಬೋದು. ಇಲ್ಲಾಂದ್ರೆ ಅವರೇ ಮೆಟೀರಿಯಲ್ ತೆಗೆದು ಡ್ರೆಸ್ಸಸ್ ನ ಸಹ ಹೊಲ್ಕೊಡ್ತಾರೆ.
ಬೇರೆ ಏನೇ ಕ್ಲಾರಿಫಿಕೇಶನ್ಸ್ ಬೇಕಂದ್ರೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ನಾನು ಆದಷ್ಟು ರಾಧಿಕಾ ಹತ್ರ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹೋಪ್ಫುಲಿ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಅಂಡ್ ಬೈ.